ಮನೆಯ ವಿಚಾರದಲ್ಲಿ, ಈಗ ನಿಮ್ಮ ಮನೆಯ ಕುಟುಂಬ ಫ್ಯಾಮಿಲಿ ಮನೆಯ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಇದ್ದರೆ, ಏನು ಗುರುಳೆ ನಾನು ಒಂದು ಮನೇಲಿ ಇರ್ತೀನಿ, ನಮ್ಮ ಮನೆಯಲ್ಲಿ ಎಷ್ಟು ದುಡ್ಡು ತೆಗೆದುಕೊಂಡು ಹೋಗಿದ್ರೂ ಸಹ ದುಡ್ಡು ನಿಲ್ತಾ ಇಲ್ಲ ಮನೆಯಲ್ಲಿ ಅಂತ ಆದರೆ, ಅಂದರೆ ಏನು ಸಂಬಳ, ಎಷ್ಟೇ ಸಂಬಳ ಬರಲಿ ತೊಗೊಂಡೋದ್ರೆ ಮನೇಲಿ ಖರ್ಚಾಗೋಗ್ತಾ ಇದೆ, ಎಷ್ಟೇ ಬಿಸ್ನೆಸ್ ಮಾಡಿ ಏನೇ ದುಡ್ಡು ತೊಗೊಂಡೋದ್ರೂ ಮನೇಲಿ ದುಡ್ಡು ನಿಲ್ತಾ ಇಲ್ಲ. ಅದು ಬೇಕಾದ್ರೆ ಸ್ವಂತ ಮನೆ ಇರಲಿ, ಬಾಡಿಗೆ ಮನೆ ಇರಲಿ, ಲೀಸ್ ಮನೆ ಇರಲಿ, ಎಂಥದ್ದು ಕ್ವಾರ್ಟರ್ಸ್ ಫ್ರೀಯಾಗಿ ಕೊಟ್ಟರೆ ಕ್ವಾರ್ಟರ್ಸ್ ಇರಲಿ, ಏನೋ ಯಾವ್ದು ಬೇಕಾರಾಗಲಿ ಮನೆ, ನೀವು ವಾಸ ಮಾಡುವ ನಿಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ, ನೆಮ್ಮದಿಯಾಗಿ ವಾಸ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹಣಕಾಸು ₹1 ದುಡ್ಡು ನಿಲ್ತಾ ಇಲ್ಲ, ಒಂದು ಶುಭ ಕಾರ್ಯ ಆಗ್ತಾ ಇಲ್ಲ, ಮನೆಯಲ್ಲಿ ಒಬ್ಬರಾದ್ಮೇಲೆ ಒಬ್ರಿಗೆ ಹುಷಾರಿಲ್ದಂಗೆ ಆಗ್ತಾ ಇದೆ, ಮನೆಯಲ್ಲಿ ಸಿಕ್ಕಾಡೆ ಜಗಳ ಆಗ್ತಾ ಇದೆ, ಮನೆಯಲ್ಲಿ ಏಳಿಗೆ ಇಲ್ಲ, ಮನೆ ಒಳಗಡೆ ಹೋಗೋಣ ಅಂತಲೇ ಅನ್ಸಲ್ಲ, ಮನೆ ಹೋಗೋದ್ರೆ ನಡವೋಣ ಅಂತ ಅನ್ಸುತ್ತೆ. ಮನೆಗೆ ಹೋಗೋದು ಯಾವಾಗಲೂ ಏನಕ್ಕೆ, ನೆಮ್ಮದಿಯಾಗಿರ್ಬೇಕು. ಬೆಳಗ್ಗೆಯಿಂದ ಸುಸ್ತಾಗಿದೆ ಕೆಲಸದಲ್ಲಿ ಎಲ್ಲ, ಮನೆಗೆ ಹೋಗ್ತೀನಿ ಸಾಯಂಕಾಲ ಆರಾಮಾಗಿರ್ಬೇಕು ಮನೆಯಲ್ಲಿ ಅಂತ. ಬಟ್ ಅದು ಆಗುತ್ತಾ ಇಲ್ಲ ನಿಮಗೆ ಅಂತ ಆದರೆ ಅಲ್ಲಿಯೇ ಸಮಸ್ಯೆ ಇರತಕ್ಕಂಥದ್ದು. ಏನು ಸಮಸ್ಯೆ? ಮನೆಯಲ್ಲಿ ವಾಸದೋಷಗಳು. ಅದಕ್ಕೆ ಸಿಂಪಲ್ ಪರಿಹಾರ, ನೀವು ಮೀನರಾಶಿಯವರಾಗಿದ್ದು ಒಂದು ವಿಶೇಷ ಪರಿಹಾರವನ್ನು ತಿಳಿಸ್ತೇನೆ ನಾನು. ಅಷ್ಟೇ ಅಲ್ಲ, ನೀವು ಮೀನರಾಶಿಯವರಾಗಿದ್ದು ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ, ಯಾವುದೋ ಸೈಟ್ ಖರೀದಿ ಮಾಡಬೇಕು ಆಗ್ತಾ ಇಲ್ಲ, ಅಥವಾ ಯಾವುದೋ ಸೈಟ್ ಮಾರಾಟ ಮಾಡಬೇಕು ಆಗ್ತಾ ಇಲ್ಲ. ಸೈಟ್ ಅಂದರೆ ಅದು ಸೈಟ್ ಬೇಕಾಗಿರ್ಬೋದು, ಜಮೀನಾಗಿರ್ಬೋದು, ತೋಟ ಇರ್ಬೋದು, ಗದ್ದೆ ಇರ್ಬೋದು, ಯಾವುದೇ ಭೂಮಿ ಖರೀದಿ ಅಥವಾ ಮಾರಾಟ, ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಆಗ್ತಾ ಇಲ್ಲ, ಸ್ಟಕಪ್ ಆಗಿದೆ, ಹೂವು ಎತ್ತದಂಗೆ ಆಗಬೇಕು ಅಂದರೆ ನೀವು ಮೀನರಾಶಿಯವರಾಗಿದ್ದರೆ ನಾನು ಈಗ ಹೇಳುವಂಥ ಪರಿಹಾರವನ್ನು ಮಾಡಿ. ನಿಮಗೆ ಗೊತ್ತಿರುವ ಮೀನರಾಶಿಯವರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ದಯವಿಟ್ಟು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಮೀನರಾಶಿಯವರಿಗೆ ವಿಡಿಯೋ ರೀಚ್ ಆಗಲಿ. ನೀವು ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ, ಪರಿಹಾರಗಳು ಬಂದಾಗ ಮಹಾವಿಷ್ಣುವಿನ ಆರಾಧನೆ ಬಹಳ ಪವರ್ಫುಲ್ ಆಗಿರ್ತದೆ. ಮಹಾವಿಷ್ಣುವಿನಲ್ಲಿ ರಂಗನಾಥ ಇರಬಹುದು, ಕೃಷ್ಣ ಇರಬಹುದು, ರಾಮ ಇರಬಹುದು, ನರಸಿಂಹ ಇರಬಹುದು, ವೆಂಕಟೇಶ್ವರ ಇರಬಹುದು, ಈ ಥರ ಮಹಾವಿಷ್ಣುವಿನ ಆರಾಧನೆ ಬುಧವಾರ ಬಹಳ ಇಂಪಾರ್ಟೆಂಟ್. ಬುಧವಾರ ಆಯಿತಾ. ಅದರಲ್ಲಿ ನಿಮಗೆ ಏನಾದ್ರು ಭೂವರಾಹಸ್ವಾಮಿ ಆರಾಧನೆ ಆದರೆ ಇನ್ನೂ ಪವರ್ಫುಲ್ ಅದು. ಇಲ್ಲಾಂದರೆ ಆದರೂ ನಿಮ್ಮ ಮನೆ ಹತ್ರದಲ್ಲಿರುವ ವಿಷ್ಣು ಸಂಬಂಧಿತವಾದಂಥ ದೇವಸ್ಥಾನಗಳಲ್ಲಿ ಬುಧವಾರ ಏನು ಮಾಡಬೇಕು? ಫಸ್ಟು ನೀವು ಮನೆಯಲ್ಲಿ ಒಂದಿಷ್ಟು ತುಳಸಿಯನ್ನು ಬೆಳಿಬೇಕು. ನೆಲಕ್ಕೆ ಹಾಕಿ ಬೆಳೆಯೋಕ್ಕಾಗಿಲ್ಲ ಅಂದರೆ ಪಾಟಲ್ಲಿ ಬೆಳೆಸಿದ್ರು ಪರವಾಗಿಲ್ಲ. ಒಂದು 5-10 ತುಳಸಿ ಗಿಡ, ಬರೇ ತುಳಸಿ ಇರಬೇಕು. ಯಾವ ಮೀನರಾಶಿಯವರ ಮನೆಯಲ್ಲಿ ತುಳಸಿ ಚೆನ್ನಾಗಿ ಬೆಳೆಯುತ್ತೋ ಅಥವಾ ತುಳಸಿ ಗಿಡಗಳಿರುತ್ತೋ ಅರ್ಧ ವಾಸುದೋಷ ಅರ್ಧ ಭೂಮಿ ದೋಷ ಅಲ್ಲೇ ಪರಿಹಾರ ಆಗುತ್ತೆ. ಆ ತುಳಸಿಯನ್ನು, ನಿಮ್ಮ ಮನೆಯಲ್ಲಿ ಬೆಳೆದವ ಆ ತುಳಸಿಯನ್ನು ನೀವೇನು ಮಾಡಬೇಕು? ಬಿಲ್ವ 3 ದಳ ಆಗುತ್ತೆ, ತುಳಸಿ ಆದರೆ 2 ದಳ ಅಂತ ಹೇಳ್ತಾರೆ. ಸೊ 2 ದಳದಂಗೆ ತುಳಸಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಅದನ್ನು ನೀವು ಮನೆ ಹತ್ತಿರ ಇರುವ ವಿಷ್ಣು ಸಂಬಂಧಿತ ದೇವಸ್ಥಾನಕ್ಕೆ ಬುಧವಾರ ದಿವಸ ತಗೊಂಡೋಗಿ ಸ್ವಾಮಿಗೆ ಅದೇ ತುಳಸಿಯಲ್ಲಿ ಅರ್ಚನೆಯನ್ನು ಮಾಡಿಸಬೇಕು. ನಂತರ ಪ್ರಸಾದ ಅರ್ಚನೆ, ಪ್ರಸಾದ ತುಳಸಿ ಇರುತ್ತಲ್ಲ ಅದನ್ನು ವಾಪಸ್ ತರಬೇಕು. ನಿಮ್ಮ ಮನೆಯಲ್ಲಿ ವಾಸ್ತು ಬಾಗಿಲಿಗೆ, ಮನೆ ಒಳಗೆ ಎಲ್ಲ ಇಡಬೇಕು. ಒಂದೊಂದು ಹಾಲಲ್ಲಿ, ರೂಮಲ್ಲಿ ಎಲ್ಲ ಕಡೆ ಆ ತುಳಸಿಯನ್ನು ಇಡಬೇಕು. ಮನೆಯ ಒಳಗೆ ಎಲ್ಲ ಹೊಸಲು ಎಲ್ಲ ಕಡೆ ಅದು ಇಡಬೇಕು ಆ ತುಳಸಿಯನ್ನು. ಆಗ ಮಹಾವಿಷ್ಣುವಿಗೆ ಆರಾಧನೆ ಮಾಡಿದ ಆ ವಿಶೇಷ ಪ್ರಸಾದ ಅದು ಬುಧವಾರ ದಿವಸನೇ ಮಾಡಬೇಕು. ಜೊತೆಗೆ ಮನೆಯಲ್ಲಿ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮ ಪಾರಾಯಣ. ಯಾವ ಮೀನರಾಶಿಯವರು ನಿತ್ಯ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೋ ಅವರ ಮನೆಯ ವಾಸ್ತುದೋಷಗಳು ಪರಿಹಾರ ಆಗುತ್ತೆ. ಆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇದೆಯಾ, ಇದೇ ತುಳಸಿಯನ್ನು ತೆಗೆದುಕೊಂಡಾಗ ಭೂಮಿಗೆ ಹಾಕಿ. ಯಾವ ಸೈಟ್ ಸೇಲ್ ಆಗ್ತಾ ಇಲ್ವೋ ಅಲ್ಲೊಂದು 4-5 ತುಳಸಿ ಗಿಡವನ್ನು ನೆಟ್ಬಿಡಿ ಆ ಜಾಗದಲ್ಲಿ, ಆಯಿತಾ. ಅಥವಾ ಯಾವುದೋ ಖರೀದಿ ಮಾಡಬೇಕಾ, ಅಲ್ಲಿ ತೊಗೊಂಡೋಗಿ ತುಳಸಿ ಗಿಡವನ್ನು ನೆಡಿ. ಹಾಗೂ ಆ ತುಳಸಿಯನ್ನು ಕಿತ್ತು, ನೆಟ್ಟ ತುಳಸಿಯನ್ನು ತುಳಸಿಯನ್ನು ಬುಧವಾರ ಕಿತ್ತು ಇದು ವಿಷ್ಣು ದೇವಸ್ಥಾನದಲ್ಲಿ ಅದನ್ನು ಸಮರ್ಪಣೆ ಮಾಡಿ ಆ ಪ್ರಸಾದವನ್ನು ತೆಗೆದುಕೊಂಡು ಹೋಗಿ ಮತ್ತೆ ಪುನಃ ವಾಪಸ್ಸು ಅದೇ ಭೂಮಿಯಲ್ಲಿ ಹಾಕಿ. ಖಂಡಿತವಾಗಿ ಹೇಳ್ತಾನೆ, ಆ ಭೂಮಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕಾ, ಅದನ್ನು ತಿಳಿಸ್ತೇನೆ ನಾನು ನಿಮಗೆ. ಈ ವಿಡಿಯೋದ ಎಂಡ್ನಲ್ಲಿ ನಾನು ಅದ್ಭುತವಾದಂತಹ ಒಂದು ವಾಸ್ತು ಶ್ಲೋಕವನ್ನು ಹೇಳ್ಕೊಡ್ತೇನೆ. ಆ ವಾಸ್ತು ಶ್ಲೋಕವನ್ನು ಸಹ ಮನೆಯಲ್ಲಿ ನಿತ್ಯ ಒಂದು ಚೆಮ್ನಲ್ಲಿ, ತಾಮ್ರದ ಒಂದು ಚೆಮ್ನಲ್ಲಿ ತುಂಬ ನೀರು ತುಂಬಿಕೊಂಡು ಅದರ ಮೇಲೆ ಒಂದು ಕೈ ಇಟ್ಕೊಂಡು ಒಂದು 28 ಬಾರಿ ಆ ಮಂತ್ರವನ್ನು ಕೇಳಿಸ್ಕೊಂಡು ಹೇಳ್ಕೊಂಡು ಅದನ್ನು ಮನೆ ಮೇನ್ ಡೋರ್ ಇರ್ತಲ್ಲ ಅದರ ಬಲಭಾಗದಲ್ಲಿ ಅಲ್ಲಿ ಇಡಬೇಕು. ಅಲ್ಲಿಟ್ಟಾಗ ಆ ಮನೆಯಲ್ಲಿ ಯಾವಾಗಲೂ ಸಹ ತಾಮ್ರದ ಚೆಂಬು ತುಂಬ ನೀರಿರಬೇಕು. ಅದು ವಾಸ್ತು ಮಂತ್ರದಿಂದ ಅಭಿಮಂತ್ರಣೆ ಆಗಿರುತ್ತೆ, ನೀವೇ ಮುಟ್ಟಿರ್ತೀರಿ. ಅದು ತುಂಬ ಪವರ್ಫುಲ್ ಆಗಿ, ಯಾಕೆಂದರೆ ವಾಸ್ತುನೇ ತುಂಬ ಪವರ್ಫುಲ್ಲು. ಸೊ ನಿಮಗೋಸ್ಕರ ನಾನು ವಿಶೇಷವಾಗಿ ನಮ್ಮ ಯಾಗಶಾಲೆಯಲ್ಲಿ ಮಹಾವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇಗಲ್ಲ, ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮವನ್ನೂ ಸಹ ಮಾಡ್ತಾ ಇದ್ದೇವೆ. ಸೊ ಲಕ್ಷ್ಮೀ ಭೂವರಾಹಸ್ವಾಮಿ ಹೋಮ, ಅದರ ಜೊತೆಯಲ್ಲಿ
ಮಹಾವಾಸ್ತು ಶಾಂತಿ ಹೋಮ. ವಾಸ್ತು ಪುರುಷ 53 ದೇವತೆಗಳು ಆಯ್ತಲ್ವಾ, ತ್ರಿಪಂಚಾಶ ದೇವತಾ ಸ್ಥಗಿತ ವಾಸ್ತು ಪುರುಷ ಅಂತ 53 ವಾಸ್ತು ದೇವತೆಗಳಿಗೂ ಹೋಮ ಆಗ್ತದೆ. ಜೊತೆಯಲ್ಲಿ ಭೂವರಾಹ ಸ್ವಾಮಿಗೂ ಹೋಮ ಆಗ್ತದೆ. ಆರ್ಥಿಕ ಬಾಧೆಗಳು ಪರಿಹಾರವಾಗಬೇಕು ಅಂತ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹೋಮವೂ ಆಗ್ತದೆ. ವಿಶೇಷ ಪ್ರಸಾದ ಸ್ವರೂಪವಾಗಿ ಯಶೋವರ್ಧನ ಮಣಿಯನ್ನು ಕೊಡ್ತಾ ಇದ್ದೇವೆ ನೋಡಿ. 29ನೇ ತಾರೀಕು ಹುಣ್ಣಿಮೆ ಇದೆ. ಅದು ವಟ ಸಾವಿತ್ರಿ ವ್ರತ ಮಾಡುವ ಅದ್ಭುತವಾದ ಹುಣ್ಣಿಮೆ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಹುಣ್ಣಿಮೆ. ಭೂಮಿ ಪೂರ್ಣಿಮಾ ಅಂತ ಕರಿತಾರೆ, ಅವತ್ತು ಭೂಮಿ ಹುಣ್ಣಿಮೆ ಅವತ್ತು. ಸೊ ಭೂಮಿ ಹುಣ್ಣಿಮೆಯ ದಿವಸ ಭೂವರಾಹ ಸ್ವಾಮಿ ಹೋಮವನ್ನು ಮಾಡಿ, ವಾಸ್ತು ಶಾಂತಿ ಹೋಮವನ್ನು ಮಾಡಿ, ಜೊತೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಗುರು ಶಾಂತಿ, ಶನಿ ಶಾಂತಿ ಸಹಿತ ನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಈ ಯಶೋವರ್ಧನ ಮಣಿಯನ್ನು ಪ್ರತಿಯೊಬ್ಬರಿಗೂ ನಿಮಗೆ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಟ್ಕೊಳ್ಬಹುದು. ಈ ವಿಶೇಷವಾದ ಯಶೋವರ್ಧನ ಮಣಿಯನ್ನ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಶ್ರೀ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿಗೆ ಈ ಒಂದು ಯಶೋವರ್ಧನ ಮಣಿಗಳನ್ನ ಅಮ್ಮನವರ ಸನ್ನಿಧಾನದಲ್ಲಿಟ್ಟು ಅಲ್ಲಿ ಅಭಿಷೇಕ, ಅಲ್ಲಿ ಕುಂಕುಮಾರ್ಚನೆ ಎಲ್ಲ ಮಾಡಿಸಿಕೊಂಡು ಪ್ರಸಾದ ಸ್ವರೂಪವಾಗಿ ಇದನ್ನು ತಗೊಬಂದಿದ್ದೇನೆ ಯಶೋವರ್ಧನ ಮಣಿಗಳನ್ನ. ಈ ಮಣಿಗಳನ್ನ ನಾನು ನಿಮಗೆ ಮತ್ತೆ ಪುನಃ ಜೂನ್ 29ನೇ ತಾರೀಕು ವಟ ಸಾವಿತ್ರಿ, ವಟ ಹುಣ್ಣಿಮೆ, ವಟ ಪೂರ್ಣಿಮಾ ಅಂತ ಕರೀತಾರೆ, ಭೂಮಿ ಪೂರ್ಣಿಮಾ ಅಂತಲೂ ಕರೀತಾರೆ. ಸೊ ಭೂಮಿ ಪೂರ್ಣಿಮೆಯ ದಿವಸ ಭೂವರಾಹ ಸ್ವಾಮಿ ಹೋಮದಲ್ಲಿ ಹಾಗೂ ಮಹಾವಾಸು ಶಾಂತಿ ಹೋಮದಲ್ಲಿ ಹಾಗೂ ಲಕ್ಷ್ಮೀನಾರಾಯಣ ಹೃದಯ ಹೋಮ, ಕಮಲ ಪುಷ್ಪಗಳು, ತಾವರೆ ಎಲೆ, ತಾವರೆ ಹೂವಿರ್ತಲ್ಲ, ತಾವರೆ ಹೂವನ್ನು ಜೇನುತುಪ್ಪದಲ್ಲಿ ಅದ್ದಿ ಹೋಮವನ್ನು ಮಾಡ್ತಕ್ಕಂಥದ್ದು. ಸೊ ಆ ವಿಶೇಷವಾದ ಹೋಮಗಳಲ್ಲಿ ಈ ಒಂದು ಯಶೋವರ್ಧನ ಮಣಿಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗೆ ಅನುಗುಣವಾಗಿ ನಾವು ನೀನು ವಿಶೇಷವಾದ ಪರಿಹಾರವನ್ನು ತಿಳಿಸಿದ್ದೇನೆ. ನಿಮ್ಮ ರಾಶಿಗೆ ವಿಶೇಷವಾಗಿ ಈ ಒಂದು ಮಣಿಯನ್ನು ಕೊಡ್ತಾ ಇದ್ದೇನೆ. ಇದನ್ನ ಕೆಂಪು ಅಥವಾ ಕಪ್ಪು ದಾರದಲ್ಲಿ ನೀವು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಪಾಕೆಟಲ್ಲಿ ಇಟ್ಕೊಳ್ಬಹುದು, ಮನೆಯಲ್ಲಿ ದೇವರ ಮನೆಯಲ್ಲೇ ಇಡಬಹುದು, ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಓಡಾಡಬಹುದು. ಯಶೋವರ್ಧನ ಮಣಿ ನಿಮ್ಮ ವಾಸದೋಷಗಳ ಪರಿಹಾರ ಮಾಡಿ, ನಿಮ್ಮ ಭೂಮಿ ಸಮಸ್ಯೆಗಳ ಪರಿಹಾರ ಮಾಡಿ, ನಿಮಗೆ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಕೊಟ್ಟು ಆರ್ಥಿಕ ಬಾಧೆಗಳು, ದಾಂಪತ್ಯ ಸಮಸ್ಯೆಗಳು, ಸಂತಾನ ಬಾಧೆಗಳು ಎಲ್ಲ ಪರಿಹಾರ ಮಾಡಿಕೊಡ್ಲಿಕ್ಕೆ ಅದ್ಭುತವಾಗಿ ಯಶೋವರ್ಧನ ಮಣಿ ಅಂದರೆ ಹೆಸರು ಹೇಳ್ತದೆ ನಿಮಗೆ ಯಶಸ್ಸನ್ನು ಕೊಡ್ತಕ್ಕಂಥದ್ದು, ವೃದ್ಧಿ ಮಾಡ್ತಕ್ಕಂಥದ್ದು ಅಂತ. ಆ ಒಂದು ಮಣಿಯನ್ನು ಪ್ರತಿಯೊಬ್ಬರೂ ಸಹ ನಾನು ಹೇಳ್ತೇನೆ ನಿಮಗೆ ಧಾರಣೆ ಮಾಡ್ಕೊಳ್ಳಿ. ಇದನ್ನು ಪ್ರತಿಯೊಬ್ಬರಿಗೂ ಸಹ ಖಂಡಿತ ಒಳ್ಳೆಯದಾಗಲಿ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ, ನಕ್ಷತ್ರ ಗೊತ್ತಿದ್ದರೆ, ರಾಶಿ ಗೊತ್ತಿದ್ದರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಈಗ ನಾನು ಆ ಒಂದು ವಾಸ್ತು ಮಂತ್ರವನ್ನು ಸಹ ಹೇಳ್ತೇನೆ, ಖಂಡಿತವಾಗಿ ಕೇಳಿಸ್ಕೊಳ್ಳಿ. 28 ಬಾರಿ ತಾಮ್ರದ ಚೆಂಬು ತುಂಬ ನೀರಿಟ್ಕೊಂಡು ಅದನ್ನು ಅಭಿಮಂತ್ರಣೆ ಮಾಡಿ ಮನೆಯ ದೇವರ, ನಿಮ್ಮ ಮನೆಯ ಪ್ರಧಾನ ವಾಸ್ತು ಬಾಗಿಲಿನ ಬಲಭಾಗದಲ್ಲಿ ಆ ಒಂದು ತಾಮ್ರದ ಚೆಂಬನ್ನು ಇಡಿ. ನೆಕ್ಸ್ಟ್ ಡೇ ಆ ನೀರನ್ನು ಚೆಲ್ಲಿ ಬೇರೆ ನೀರು ಹಾಕಿ ಮತ್ತೆ ಅದೇ ಥರ ಅಭಿಮಂತ್ರಣೆ ಮಾಡ್ತಾ ಇರಿ. ಆ ಸಿಂಪಲ್ ಪರಿಹಾರವನ್ನು ಕಂಟಿನ್ಯೂ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿಬಿಡಿ. ವಿಶೇಷ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಂ ವಾಸ್ತು ಪುರುಷಾಯ ನಮಃ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಮಮ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ ವಾಸ್ತು ಪುರುಷ ನಮಸ್ತೆಸ್ತು ಭೂಷಯ್ಯಾ ನಿರತಃ ಪ್ರಭೋ. ಅಸ್ಮಿನ್ ಗೃಹೇ ಧನ ಧಾನ್ಯಾದಿ ಸಮೃದ್ಧಿಂ ಕುರು ಸರ್ವದಾ. ಓಂ
ವಂ ವಾಸ್ತುಪುರುಷಾಯ ನಮಃ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನ ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲೋ ಇಲ್ಲ ಒಳಗಡೆ, ಸೊ ಅದರಿಂದ ಅದನ್ನು ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.